ವರ್ಣ ವಿಭಾಗ ಇತ್ತು, ವರ್ಣ ತಾರತಮ್ಯ ಇರಲಿಲ್ಲ. ಅಂದರೆ ದುಷ್ಟಕೂಟದ ಜೊತೆಗೆ ನಿಲ್ಲಿಸಿ ಕರ್ಣನನ್ನು ಇನ್ನೊಂದು ತರಹ ನೋಡುವಂತೆ ಮಾಡಿದ್ಯಾವುದು ಅಂದರೆ ಕರ್ಣನಲ್ಲಿದ್ದ ಅಸೂಯೆ. ಅವನಿಗೆ ಅರ್ಜುನನ ಮೇಲೆ ಮಾತ್ರ ಮತ್ಸರ. ಅದಕ್ಕೆ ಕಾರಣವೂ ಇತ್ತು. ಎಲ್ಲ ಮುಗಿತು ಅನ್ನುವ ಹೊತ್ತಿನಲ್ಲಿ ಕರ್ಣನ ಪ್ರವೇಶ ಆಗತ್ತೆ. ಇದ್ದಕ್ಕಿದ್ದಾಗೆ ಪ್ರವೇಶ ಮಾಡ್ತಾನೆ. ದ್ವಂದ್ವ ಯುದ್ಧಕ್ಕೆ ಅಂತ ಹೊರಟಾಗ ಅದಕ್ಕೆ ಭೀಮ ಮತ್ತು ಕೃಪರು ಆಕ್ಷೇಪಿಸಿದರು. ಈಗ ರಾಜನಾದವ ರಾಜಕುಮಾರ ಪ್ರಜೆಗಳ ಜೊತೆಗೆ ಯುದ್ಧ ಮಾಡಬಾರ್ದು. ರಾಜನನ್ನಾಗಿರ್ತಾನೆ ಅಂತ ರಾಜ ಅಂತ ಘೋಷಣೆ ಅಲ್ಲ. ಪಟ್ಟಾಭಿಷೇಕಕ್ಕೊಂದು ಕ್ರಮ ಇದೆ. ಅಧಿಕಾರ ಇಲ್ಲ ಅಂತ ಬಂದಿದ್ಯಾಕೆ? ಜಾತಿಯ ಕಾರಣಕ್ಕಾಗಿ ಅವನನ್ನು ಅವತ್ತಿನ ಸಮಾಜ ಕೆಳಮಟ್ಟದಲ್ಲೂ ನೋಡಲಿಲ್ಲ. ಯಾಕೆ ಅಂದರೆ ಹಾಗೊಂದು ಇರಲಿಲ್ಲ ಮಹಾಭಾರತದಲ್ಲಿ. ವರ್ಣ ವಿಭಾಗ ಇತ್ತು, ವರ್ಣ ತಾರತಮ್ಯ ಇರಲಿಲ್ಲ. ಎಲ್ಲರೂ ಅಂದರೆ ಈ ಜಾತಿ ಬೇರೆ, ಈ ವರ್ಣ ಜಾತಿ ಅನ್ನೋದಕ್ಕಿಂತ ಈ ವರ್ಣ ಬೇರೆ ಅಂತಲೇ ಇರ್ತಾ ಇದ್ರು. ಆದರೆ ಒಂದು ವರ್ಣವನ್ನು ಬಹಳ ಕೆಳಗಿನದ್ದು ಅಂತ ನೋಡುವ, ಇನ್ನೊಂದನ್ನು ಮೇಲಿನದ್ದು ಅಂತ ನೋಡುವ ಅಭ್ಯಾಸ ಇರಲಿಲ್ಲ. ಅವರಿಗೆ ಎಲ್ಲ ಗೌರವಗಳು ಸಲ್ತಾ ಇದ್ವು. ಅದರ ಜೊತೆಗೆ ಇವನ ತಂದೆಗೆ ರಾಜ ಮಹಾರಾಜರ ಸ್ನೇಹ ಅನ್ನೋದಿತ್ತಲ್ಲ, ಹಾಗಾಗಿ ಅವನಿಗೆ ಆ ಕಾರಣಕ್ಕಾಗಿ ಅವನನ್ನು ಕೆಳಮಟ್ಟದಲ್ಲಿ ನೋಡುವ ಯಾವ ಅಂಶವೂ ಇರಲಿಲ್ಲ. ಅದೇ ಎಲ್ಲಿ ಕಾಣಿಸುತ್ತೆ ಅಂದರೆ ಕರ್ಣನಿಗೆ ಅವನು ಕಲ್ತದ್ದು ದ್ರೋಣಾಚಾರ್ಯರ ಗುರುಕುಲದಲ್ಲಿ. ಕೆಲವರು ಅವನಿಗೆ ದ್ರೋಣರು ವಿದ್ಯೆ ಕೊಡಲಿಲ್ಲ, ನಿರಾಕರಿಸಿದ್ದಾರೆ ಅಂತೆಲ್ಲ ಹೊರಗಡೆ ಕಥೆಗಳಿವೆ. ಹಾಗಾಗಿ ಅವನು ಪರಶುರಾಮರನ್ನು ಹುಡ್ಕೊಂಡು ಹೋದ ಅಂತ. ಆದರೆ ಹಾಗಿಲ್ಲ. ದ್ರೋಣರ ಗುರುಕುಲದಲ್ಲೇ ಅವನಿಗೆ ಪ್ರವೇಶ ಸಿಕ್ಕಿದೆ. ಆ ಗುರುಕುಲ ಯಾವುದು ಅಂದರೆ ಅದೊಂದು ಜನರಲ್ ಸ್ಕೂಲ್ ಅಲ್ಲ, ಅದು ಸಾಮಾನ್ಯ ಶಾಲೆ ಅಲ್ಲ. ಅದು ರಾಜಕುಮಾರರಿಗೆ ಸೇನಾ ತರಬೇತಿ ಕೊಡುವ ಶಾಲೆ. ಅದು ಧನುರ್ವಿದ್ಯಾ ಗುರುಕುಲ. ಅದು ಧನುರ್ವಿದ್ಯಾ ಗುರುಕುಲ ಅಂದರೆ ಅರ್ಥ ಏನು ಅಂದರೆ ಮಿಲ್ಟ್ರಿ ಟ್ರೈನಿಂಗ್ ಕೊಡೋದದು. ಈಗ ಮಿಲ್ಟ್ರಿ ಟ್ರೈನಿಂಗ್ ಕೊಡುವಲ್ಲಿ ಎಲ್ಲರಿಗೂ ಯಾವಾಗಲೂ ಪ್ರವೇಶ ಇರೋದಿಲ್ಲ ಈ ಕಾಲದಲ್ಲೂ. ಈಗ ಮಿಲ್ಟ್ರಿ ಟ್ರೈನಿಂಗ್ ಕೊಡುವ ಮೊದಲು ಅವರನ್ನು ಆಯ್ಕೆ ಮಾಡಿದ ಮೇಲೆ ಟ್ರೈನಿಂಗ್ ಕೊಡೋದು. ಅವತ್ತು ಜಗತ್ತಿನ ರಾಜ ಮಹಾರಾಜರೆಲ್ಲ ತಮ್ಮ ರಾಜಕುಮಾರರನ್ನು ಇಲ್ಲಿಗೆ ಕಳಿಸ್ತಾ ಇದ್ರು. ಇಲ್ಲಿ ಬಂದು ಅವರು ಕಲಿತಾ ಇದ್ರು. ಅಂಥ ಜಾಗಕ್ಕೆ ಅಧಿರಥನ ಮಗ ಕರ್ಣನಿಗೂ ಪ್ರವೇಶ ಸಿಕ್ಕಿದೆ. ಅಂದರೆ ಅಲ್ಲಿ ಈ ತಾರತಮ್ಯ ಅನ್ನೋದು ಕೆಲಸ ಮಾಡಿಲ್ಲ ಅಂತ ಗಮನಿಸಬೇಕು ನಾವು. ಈ ತರಹದ ತಾರತಮ್ಯ ಮಾಡಬಾರ್ದು ಅನ್ನೋದನ್ನು ಹೇಳುತ್ತೆ ಅದು. ಇದೆರಡು ಅಲ್ಲಿ ಅವನು ಕಲಿಯೋದಕ್ಕೆ ಆರಂಭ ಮಾಡಿದ. ಹಾಗಾಗಿ ಒಬ್ಬ ಅರ್ಜುನನಿಗೋ, ಒಬ್ಬ ದುರ್ಯೋಧನನಿಗೋ, ಒಬ್ಬ ಭೀಮನಿಗೋ, ಒಬ್ಬ ಯುಧಿಷ್ಠಿರನಿಗೋ, ಒಬ್ಬ ಧೃಷ್ಟದ್ಯುಮ್ನನಿಗೋ, ಒಬ್ಬ ಸಾತ್ಯಕಿಗೋ ಇಂತಹ ಬಹಳ ಪ್ರತಿಷ್ಠಿತವಾದ ಮನೆತನಗಳಲ್ಲಿ ಹುಟ್ಟಿಕೊಂಡು ಬಂದ ಮಕ್ಕಳಿಗೆಲ್ಲ ಯಾವ ಶಿಕ್ಷಣ ಸಿಕ್ತೋ ಅದು ಕರ್ಣನಿಗೂ ಸಿಕ್ತು. ಇಲ್ಲಿ ಅವನು ನತದೃಷ್ಟ ಅಲ್ಲ, ದುರದೃಷ್ಟ ಅವನನ್ನೇನೂ ಕಾಡಿಲ್ಲ, ಅದೃಷ್ಟವೇ ಅವನಿಗೆ. ಅಲ್ಲಿ ಕಲಿಯುವಾಗ ಒಂದು ಆರಂಭ ಆಯಿತು. ಏನು ಅಂತ ಅಂದರೆ ಕರ್ಣನ ಹೆಸರನ್ನು ಉಲ್ಲೇಖಿಸುವಾಗಲೇ ಹೇಳ್ತಾರೆ, ಅಂದರೆ ಅವನನ್ನು ಪ್ರವೇಶಿಸುವಾಗಲೇ ವ್ಯಾಸರು ಹೇಳ್ತಾರೆ, ಅಧಿರಥನ ಮಗ ಕರ್ಣ ದ್ರೋಣರ ಗುರುಕುಲವನ್ನು ಪ್ರವೇಶ ಮಾಡಿದಂದಿನಿಂದಲೇ ಅವನಿಗೆ ಅರ್ಜುನನ ಮೇಲೊಂದು ಅಸೂಯೆ ಹುಟ್ಟಿಕೊಳ್ತು ಅಂತ ವ್ಯಾಸರು ಬರೀತಾರೆ. ಕರ್ಣನ ವ್ಯಕ್ತಿತ್ವವನ್ನು ಇನ್ನೊಂದು ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿ, ಅಂದರೆ ದುಷ್ಟಕೂಟದ ಜೊತೆಗೆ ನಿಲ್ಲಿಸಿ ಕರ್ಣನನ್ನು ಇನ್ನೊಂದು ತರಹ ನೋಡುವಂತೆ ಮಾಡಿದ್ಯಾವುದು ಅಂದರೆ ಕರ್ಣನಲ್ಲಿದ್ದ ಅಸೂಯೆ. ಇದೇ ಕರ್ಣನ ವ್ಯಕ್ತಿತ್ವದ ಎಲ್ಲ ಅಧಃಪತನಕ್ಕೆ ಕಾರಣವಾದದ್ದು. ಆದರೆ ವಿಚಿತ್ರ ಅಂದರೆ ಈ ಅಸೂಯೆ ಇದೆಯಲ್ಲ, ಅದು ಎಲ್ಲರನ್ನೂ ಕಾಡತ್ತೆ, ಎಲ್ಲರಿಗೂ ಇರುತ್ತೆ. ಕೆಲವರಲ್ಲಿ ಏನಂದರೆ ವಿಪರೀತ ಅಸೂಯೆ. ಯಾರನ್ನು ಕಂಡ್ರೂ ಅಸೂಯೆ ಅವರಿಗೆ. ಹೆತ್ತ ಮಗ ನನಗಿಂತ ಮುಂದೆ ಹೋದರೂ ಅಸೂಯೆ, ತನ್ನ ತಂದೆ ತಾಯಿ ತನಗಿಂತ ದೊಡ್ಡವರು ಅಂದರೂ ಅಸೂಯೆ ಅನ್ನೋ ಮಟ್ಟಿಗೆಲ್ಲ ಅಸೂಯೆ ಇರುತ್ತೆ. ಆದರೆ ಕರ್ಣನದ್ದು ಹಾಗಲ್ಲ, ಅವನಿಗೆ ಒಂದೇ ಕಡೆ ಅಸೂಯೆ. ಅವನಿಗೆ ಅರ್ಜುನನ ಮೇಲೆ ಮಾತ್ರ ಮತ್ಸರ, ಜಗತ್ತಿನ ಮೇಲೆ ಏನೂ ಇಲ್ಲ ಅವನಿಗೆ. ಅದಕ್ಕೆ ಕಾರಣವೂ ಇತ್ತು. ಏನಂದರೆ ಗುರುಕುಲದಲ್ಲಿ ಕಲಿಯುವಾಗ ಅತ್ಯಂತ ಮುಂಚೂಣಿಯಲ್ಲಿರುವ ವಿದ್ಯಾರ್ಥಿಗಳು ಯಾರು ಅಂದರೆ ಕರ್ಣ ಮತ್ತು ಅರ್ಜುನ. ಉಳಿದವರು ಕಡಿಮೆ ಅಂತ ಅಲ್ಲ. ಭೀಮ, ದುರ್ಯೋಧನ, ಯುಧಿಷ್ಠಿರ, ನಕುಲ, ಸಹದೇವ ಎಲ್ಲರೂ ಸಮರ್ಥರೇ. ಆದರೆ ಒಂದು ಅಂಶ ಇವರು ಮುಂದೆ. ಹಾಗಾಗಿ ಅವನಿಗೆ ಅಷ್ಟೂ ಜನರಲ್ಲಿ ತನಗೆ ಪ್ರತಿಸ್ಪರ್ಧಿ ಅಂತ ಕಾಣಿಸಿಕೊಂಡುವ ಅರ್ಜುನ. ಈ ಅರ್ಜುನನಿಗೆ ಅದೇನೂ ಇರಲಿಲ್ಲ. ಆದರೆ ತಾನು ಮೊದಲಿಗನಾಗಬೇಕು, ವಿದ್ಯೆಗಳನ್ನೆಲ್ಲ ಕಲ್ತ್ಕೊಳ್ಬೇಕು, ತಾನು ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಯೋಧನಾಗಬೇಕು ಅಂತ ಅರ್ಜುನನಿಗೂ ಇತ್ತು. ಅದೇ ಭಾವ ಕರ್ಣನಿಗೂ ಇತ್ತು. ವ್ಯತ್ಯಾಸ ಆಗಿದ್ದೆಲ್ಲಿ ಅಂದರೆ ಅರ್ಜುನ ಅಸೂಯೆ ಬೆಳೆಸ್ಕೊಳ್ಳಿಲ್ಲ, ಆದರೆ ಕಲಿಯುವಿಕೆಯಲ್ಲಿ ಎಲ್ಲರಿಗಿಂತ ಮುಂದಿರಬೇಕು ಅನ್ನುವ ನಿರಂತರ ಪ್ರಯತ್ನವನ್ನು ಅರ್ಜುನ ಮಾಡದ. ಆ ಪ್ರಯತ್ನವನ್ನು ಕರ್ಣನೂ ಮಾಡದ. ಒಂದೇ ತಪ್ಪಾಗಿದ್ದಲ್ಲಿ ಅಂದರೆ ಅಸೂಯೆ ಇಟ್ಟುಕೊಂಡು ಮಾಡದ.
ಅವನು ಅಸೂಯೆ ಇಟ್ಟುಕೊಳ್ಳೇ ಇಲ್ಲ. ಅದರಿಂದಾಗಿ ಅರ್ಜುನನಿಗೆ ಕರ್ಣನ ಮೇಲೆ ಒಂದು ವೈರ ಅಂತ ಹುಟ್ಟುಕೊಳ್ಳಿಲ್ಲ. ಅವನಿಗೆ ಬದುಕಿನ ಕೊನೆಯ ಕ್ಷಣದವರೆಗೂ, ಅವನೇ ಕರ್ಣನನ್ನು ಸಂಹರಿಸ್ತಾನಲ್ಲ, ಆ ಕ್ಷಣದವರೆಗೂ ಅವನಿಗೆ ಕರ್ಣನ ಮೇಲೆ ದ್ವೇಷ ಅಂತ ಒಂದು ಅರ್ಜುನನಿಗೆ ಇಲ್ವೇ ಇಲ್ಲ ಮೂಲ ಮಹಾಭಾರತದಲ್ಲಿ. ಅವನು ಯಾವತ್ತೂ ಕರ್ಣನನ್ನು ತನ್ನ ಒಬ್ಬ ಪ್ರತಿಸ್ಪರ್ಧಿ ಅಂತ ಭಾವಿಸ್ತಾ ಅವನನ್ನು ಸೋಲಿಸಬೇಕು, ಅವನನ್ನು ಸಂಹರಿಸಬೇಕು ಅಂತ ಅಂದುಕೊಂಡೇ ಇಲ್ಲ. ಒಂದೇ ಒಂದು ವರ್ತನೆ, ಒಂದೇ ಒಂದು ನಡೆಯಲ್ಲಿ ಅರ್ಜುನನಿಗೆ ಕರ್ಣನ ಬಗ್ಗೆ ಒಂದು ಅಂಶವೇ ಇಲ್ಲ ಅವನಿಗೆ. ಕರ್ಣ ಮಾತ್ರ ಹಾಗಲ್ಲ. ಜೀವನದ ಒಂದು ದೊಡ್ಡ ಗುರಿ ಅಂತ ಅವನು ಸ್ವೀಕಾರ ಮಾಡಿಬಿಟ್ಟ ಗುರುಕುಲದಲ್ಲಿ. ಏನನ್ನ ಅಂದರೆ ಅರ್ಜುನನನ್ನು ಸೋಲಿಸೋದು ನನ್ನ ಬದುಕಿನ ಗುರಿ ಅಂತ ತೀರ್ಮಾನ ತೆಗೆದುಕೊಂಡ. ಆಯಿತು, ವಿದ್ಯಾಭ್ಯಾಸ ಆಯಿತು. ಆದರೆ ವಿದ್ಯಾಭ್ಯಾಸದಲ್ಲಿ ಏನಾಯಿತು, ಅರ್ಜುನನಿಗೆ ಒಂದಿಷ್ಟು ಹೆಚ್ಚು ಸಿಕ್ಕಿತು. ಅದು ಹೇಗೆ ಹೋಗುತ್ತೆ ಅಂತ ಅಂದರೆ, ಎಲ್ಲರಿಗೂ ಸಮಾನವಾಗಿ ಕೊಡಬೇಕಾದ್ದನ್ನು ಕಲಿಸ್ತಾರೆ, ಆದರೆ ಕೆಲವರಿಗೆ ಮಾತ್ರ ಕೊಡ್ತಾರೆ. ಅಸ್ತ್ರಗಳನ್ನು, ಶಸ್ತ್ರಗಳನ್ನು ಎಲ್ಲವುದನ್ನು ಎಲ್ಲರಿಗೂ ಕೊಡ್ತಾರೆ, ಅಸ್ತ್ರಗಳನ್ನೂ ಕೊಡ್ತಾರೆ. ಕೆಲವು ಅಸ್ತ್ರಗಳನ್ನು ವಿಶಿಷ್ಟವಾಗಿ ಕೆಲವು ಶಿಷ್ಯರಿಗೆ ಕೊಡ್ತಾ ಇದ್ರು. ಯಾಕೆ ಅಂದರೆ ಅದಕ್ಕೆ ಹಲವು ಕಾರಣಗಳು. ಈ ಅಸ್ತ್ರಗಳು ಅಂದರೆ ಅವೆಲ್ಲ ಅಣುಬಾಂಬ್ ಇದ್ದಂತೆ. ಎಲ್ಲರ ಕೈಗೆ ಸಿಕ್ಕರೆ ಅದು ಲೋಕಕ್ಕೆ ಸಮಸ್ಯೆ ಆಗತ್ತೆ. ಅವುಗಳನ್ನು ಹಾಗೆಲ್ಲ ಬಳಸುವಂತಿಲ್ಲ. ತನ್ನ ಸ್ವಂತದ ಲಾಭಕ್ಕೆ ಅದನ್ನು ಹೆಚ್ಚು ಬಳಸುವಂತಿಲ್ಲ, ಲೋಕೋಪಕಾರಕ್ಕಾಗಿಯೇ ಬಳಸಬೇಕು. ಹಾಗಾಗಿ ಅಸ್ತ್ರಗಳನ್ನು ಈ ಗುರುವಾದವನು ಹೆಚ್ಚು ಕೊಡ್ತಾ ಇರಲಿಲ್ಲ. ಇವರು ಅರ್ಜುನನಿಗೆ ಕೊಟ್ಟರು ದ್ರೋಣರು. ಯಾಕೆ ಅಂದರೆ ಅದಕ್ಕೆ ಅರ್ಜುನನ ವ್ಯಕ್ತಿತ್ವ ಕಾರಣ ಆಯಿತು. ಉಳಿದವರಲ್ಲಿ ಅಶ್ವತ್ಥಾಮನಿಗೆ ಕೊಟ್ಟರು, ಮಗನಿಗೆ. ಅಲ್ಲಿ ಕೊಡುವಾಗ ಮಗ ಅನ್ನುವ ಪ್ರೀತಿಯಲ್ಲೇ ಕೊಟ್ಟರು ಅವರು, ಅರ್ಹತೆ ಮೇಲೆ ಕೊಡಲಿಲ್ಲ, ಮಗ ಅನ್ನುವ ಪ್ರೀತಿಯಲ್ಲಿ ಕೊಟ್ಟರು. ಅರ್ಜುನನಿಗೆ ಅರ್ಹತೆಯ ಆಧಾರದ ಮೇಲೆ ಕೊಟ್ಟರು. ಉಳಿದವರಿಗೆ ಕೊಡಬೇಕು ಅಂತ ಅವರಿಗೆ ಅನ್ನಿಸ್ಲಿಲ್ಲ. ಅಂಥದ್ದನ್ನು ಕೆಲವು ಕೊಡಲಿಲ್ಲ, ತುಂಬ ಅಲ್ಲ, ಯಾವುದೋ ಒಂದು 10-20 ಅಂತ. ಉಳಿದದ್ದನ್ನೆಲ್ಲ ಸಾವಿರ ಅಸ್ತ್ರಶಸ್ತ್ರಗಳನ್ನು ಕಲಿಸಿದರು. ಗುರುಕುಲ ಶಿಕ್ಷಣ ಮುಗೀತು. ಮುಗಿದಾಗ ಕರ್ಣನಿಗೆ ಅದು ಗೊತ್ತಿತ್ತು, ತಾನು ಇನ್ನೂ ಕಲಿಬೇಕಾದದ್ದಿದೆ ಅರ್ಜುನನ್ನು ಮೀರಿಸುವಂಥದ್ದನ್ನು ಅಂತ. ಬರೀ ಅರ್ಜುನನ್ನು ಮೀರಿಸೋದು ಅಂತಲ್ಲ, ತಾನು ಉತ್ಕೃಷ್ಟ ಆಗಬೇಕು ಅಂತಲೂ. ಆ ಹೊತ್ತಿನಲ್ಲೊಂದು ಘಟನೆ ನಡೀತು. ಏನು ಅಂದರೆ, ಇವರ ಪ್ರದರ್ಶನ, ಇವರೇನು ಕಲ್ತಿದ್ದಾರೋ ಅದರ ಪ್ರದರ್ಶನದ ಒಂದು ರಂಗ ಏರ್ಪಡ್ತು. ಯಾರ ಪ್ರದರ್ಶನ ಅಂದರೆ ಆ ಗುರುಕುಲದಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳ ಪ್ರದರ್ಶನ ಅಲ್ಲ. ಬದಲಿಗೆ ಏನು ಅಂದರೆ, ಹಾಸ್ತಿನಪುರದ ರಾಜಮನೆತನಕ್ಕೆ ಅವರ ರಾಜಕುಮಾರರು ಏನು ಕಲಿತಿದ್ದಾರೆ ಅಂತ ತೋರಿಸುವ ಒಂದು ವೇದಿಕೆ ಅಷ್ಟೇ ಅದು. ಕಲಿತವರು ಯಾವ್ಯಾವುದೋ ರಾಜಕುಮಾರರಿದ್ದರು, ಅವರದ್ದೆಲ್ಲ ಪ್ರದರ್ಶನ ಅಲ್ಲ. ಎಲ್ಲರದ್ದು ಕಲಿತು ಅವ್ರನ್ನೆಲ್ಲ ಕಳಿಸಿಕೊಟ್ಟಾದ ಮೇಲೆ ರಾಜರುಗಳಿಗೆ ಮನೆತನಕ್ಕೆ ತೋರಿಸೋದಕ್ಕೆ ಅಂತ ದ್ರೋಣರು ಮುಂದಾದರು. ತೋರಿಸ್ಬೇಕಲ್ಲ, ಯಾಕೆಂದರೆ ಅದು ಅವರದ್ದೇ ಗುರುಕುಲ, ಅವರೇ ನಮ್ಮ ಮಕ್ಕಳನ್ನು ನೀವು ವಿದ್ಯಾವಂತರನ್ನಾಗಿ ಮಾಡಿ ಅಂತ ಇವ್ರ ಹತ್ರ ಕೊಟ್ಟಾಗ ಆ ಪೋಷಕರಿಗೆ ತೋರಿಸೋದು ಅಂತ ರಂಗ ಏರ್ಪಡ್ತು. ಎಲ್ಲರೂ ಇದ್ದರು, ಎಲ್ಲರೂ ಪ್ರದರ್ಶಿಸಿದರು. ಅಲ್ಲಿ ಪರಸ್ಪರ ಯುದ್ಧ ಅಲ್ಲ, ಪ್ರದರ್ಶನ ಮಾತ್ರ. ಆ ಪ್ರದರ್ಶನದಲ್ಲಿ ಎಲ್ಲರನ್ನ ಮೀರಿಸಿ ಕಾಣಿಸಿಕೊಂಡವ ಯಾರು ಅಂದರೆ ಅರ್ಜುನ. ಅವನ ಅದ್ಭುತಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅಲ್ಲಿ ಎಲ್ಲ ಮುಗಿತು ಅನ್ನುವ ಹೊತ್ತಿನಲ್ಲಿ ಕರ್ಣನ ಪ್ರವೇಶ ಆಗತ್ತೆ. ಇದ್ದಕ್ಕಿದ್ದಾಗೆ ಪ್ರವೇಶ ಮಾಡ್ತಾನೆ. ಭಾರೀ ಶಬ್ದ ಬರುತ್ತೆ, ಭಾರೀ ಬೆಳಕು ಬರುತ್ತೆ ಅಂತೆಲ್ಲ ವರ್ಣಿಸ್ತಾರೆ. ಅಂದರೆ ಕರ್ಣನ ವ್ಯಕ್ತಿತ್ವ ಹಾಗಿತ್ತು, ಬಹಳ ಆಕರ್ಷಕವಾದ ವ್ಯಕ್ತಿತ್ವ. ಅದು ದೇಹ ಸಂಪತ್ತು, ತೇಜಸ್ಸು, ಅಗತ್ತು, ಗೈರತ್ತು ಎಲ್ಲವೂ ಇತ್ತು. ಯಾಕೆಂದರೆ ವಿದ್ಯೆಯೂ ಇತ್ತಲ್ಲ ಅವನಲ್ಲಿ, ಸಮರ್ಥ ಅವನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದವನೇ ಅವನು ಅರ್ಜುನಲ್ಲಿ ದ್ವಂದ್ವ ಯುದ್ಧ ಕೇಳ್ತಾನೆ. ಅಂದರೆ ನೀನು ದ್ವಂದ್ವ ಯುದ್ಧ ಮಾಡಬೇಕು. ಅಲ್ಲ, ಅಲ್ಲಿ ಯಾಕೆ ಪ್ರವೇಶ ಮಾಡ್ತಾನೆ? ಅವನು ಸುಮ್ಮನೆ ಬಂದ, ಅವನಿಗೆ ಪ್ರದರ್ಶಿಸಬೇಕು ಅಂತ ಬಂದ. ಅವನು ಅದನ್ನು ನೋಡೋದಕ್ಕೆ ಬರ್ಬೋದು, ಆದರೆ ಅವನು ಪ್ರವೇಶ ಮಾಡುವಂತಿಲ್ಲ. ಅವನಿಗೆ ಪ್ರದರ್ಶನದ ಜಾಗ ಅಲ್ಲ ಅದು ಯಾವ ಕಾರಣಕ್ಕೂ. ಇದು ಗಮನಿಸಿಲ್ಲ ಹೊರಗಡೆಯವರು, ಇದನ್ನು ಗಮನಿಸಿಲ್ಲ. ಆದರೆ ಅವನು ಪ್ರವೇಶ ಮಾಡಬೇಕಾದ್ದೇನೂ ಇಲ್ಲ. ಆದರೆ ಅವನು ಬಂದಾಗ ಅವನಿಗೆ ನಿರಾಕರಣೆನೂ ಮಾಡೋದಿಲ್ಲ. ಅಂದರೆ ಎಷ್ಟು ಸುಲಭವಾಗಿ ತೊಗೊಂಡ್ಬಿಡ್ತಾರೆ ಅಂದರೆ, ನಮ್ಮದೇ ಗುರುಕುಲದಲ್ಲಿ ಓದಿದ ಇನ್ನೊಬ್ಬ ವಿದ್ಯಾರ್ಥಿ ಅವನು ತಾನು ತೋರಿಸ್ತೀನಿ ಅಂತ ಹೇಳಿದಾಗ, ಆಯಿತು ತೋರಿಸು, ನಿನ್ನ ಸಾಮರ್ಥ್ಯ ತೋರಿಸು, ಅದರಲ್ಲಿ ಏನಿದೆ ಅಂತ ಅಷ್ಟೇ. ಅಂದರೆ ಅವನಿಗೆ ನಿಷೇಧವೂ ಇಲ್ಲ ಬೇರೆಯವರು ಪ್ರದರ್ಶಿಸಬಾರದು ಅಂತ. ಅಂದರೆ ಅವ್ರ ಮಕ್ಕಳ ಪ್ರದರ್ಶನ ನೋಡ್ತಾ ಇದ್ದಾರೆ. ಈಗ ಮಕ್ಕಳೆಲ್ಲೋ ನೃತ್ಯವೋ ಸಂಗೀತ ಕಲ್ತ್ಕೊಂಡಾಗ ನಮ್ಮ ಮಗು ಎಷ್ಟು ಕಲ್ತಿದೆ ಅಂತ ಮನೆಯವರೆಲ್ಲ ಕುಳಿತುಕೊಂಡು ಹಾಡಿಸಿದಂತೆ, ನೃತ್ಯ ಮಾಡಿಸಿದಂತೆ. ಅದೇನು ಬೇರೆಯವ್ರ ಮೇಲಿನ ದ್ವೇಷದ ವಿಷಯನೂ ಅಲ್ಲ. ನಮ್ಮ ಮಕ್ಕಳನ್ನು ನೋಡಿ ನಾವು ಖುಷಿ ಪಡ್ತೀವಿ ಅಂತ ಅಷ್ಟೇ. ಅವನು ಬಂದಾಗ ಇವರು ಅವಕಾಶ ಕೊಟ್ಟರು. ಆದರೆ ಅವನು ಪ್ರದರ್ಶನ ಮಾಡ್ದ. ಪ್ರದರ್ಶನದಲ್ಲಿ ಅರ್ಜುನನಿಗೆ ಸಮಾನವಾಗೇ ತೋರಿಸಿದ ಅವನು. ಒಂದಿಷ್ಟು ಅರ್ಜುನನಿಗೆ ಮುಜುಗರವೂ ಆಯಿತು. ಮುಜುಗರ ಯಾಕೆ ಅಂದರೆ, ತನ್ನ ಸಮಾನ ಅಂತ ಅವನು ತೋರಿಸ್ಕೊಂಡ ಅಂತ ಅನ್ನೋದು. ಅಷ್ಟಾದ ಮೇಲೆ ಕರ್ಣ ಇವನಲ್ಲಿ ದ್ವಂದ್ವ ಯುದ್ಧ ಕೇಳ್ದ. ಅಂದರೆ ನೀನು ಇಬ್ಬರು ಪರಸ್ಪರ ಯುದ್ಧ ಮಾಡೋಣ ಈಗ ಅಂತ, ಅಲ್ಲಿ ತೋರಿಸೋಣ ಅಂತ. ದ್ವಂದ್ವ ಯುದ್ಧಕ್ಕೆ ಅಂತ ಹೊರಟಾಗ
ಅದಕ್ಕೆ ಭೀಮ ಮತ್ತು ಕೃಪರು ಆಕ್ಷೇಪಿಸಿದರು. ಅವ್ರು ಏನು ಆಕ್ಷೇಪ ಮಾಡ್ತಾರೆ ಅಂತ ಅಂದರೆ, ನೀನು ಸೂತ, ನೀನು ರಾಜಕುಮಾರನ ಜೊತೆಗೆ ದ್ವಂದ್ವ ಯುದ್ಧ ಮಾಡಬಾರದು ಅಂತ ಅವರು ಮಾತಾಡುತ್ತಾರೆ. ಈ ನೀನು ಸೂತ ಹಾಗಾಗಿ ಯುದ್ಧ ಮಾಡಬಾರ್ದು ಅನ್ನೋದನ್ನು ಹೊರಗಡೆಯಲ್ಲಿ ಏನು ನೋಡಿದ್ರು, ಜಾತಿಯ ಕಾರಣಕ್ಕಾಗಿ ಅವನಿಗೆ ದ್ವಂದ್ವ ಯುದ್ಧಕ್ಕೆ ಬಿಡಲಿಲ್ಲ ಅಂತ ಅದಕ್ಕೆ ವಿಮರ್ಶೆ ಬಂದಿದೆ. ಆದರೆ ವಾಸ್ತವ ವಿಮರ್ಶೆ ಅದಲ್ಲ. ಯಾಕಲ್ಲ ಅಂತ ಮುಂದೆ ಹೇಳ್ತೀನಿ. ಈಗ ರಾಜನಾದವ, ರಾಜಕುಮಾರ ಪ್ರಜೆಗಳ ಜೊತೆಗೆ ಯುದ್ಧ ಮಾಡಬಾರ್ದು. ಓಕೆ. ಸೂತ ಅಂದರೆ ಯಾರು ಅಂದರೆ ಅವನ ಪ್ರಜೆ. ನೀನು ಪ್ರಜೆಯ ಜೊತೆಗೆ ಯುದ್ಧ ಮಾಡುವಂತಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನಿನಗೆ ಅರ್ಹತೆ ಇಲ್ಲ ಯುದ್ಧ ಮಾಡೋದಕ್ಕೆ, ಅಂದರೆ ರಾಜ ಮತ್ತು ಪ್ರಜೆ ಯುದ್ಧ ಮಾಡುವಂತಿಲ್ಲ ಅಂತ ಅವ್ರ ಮೇಲೆ ಅವನ ಆಯುಧ ಎತ್ತಬಾರದು ಅಂತ. ಈಗ ಇವತ್ತು ಹಾಗೆ ಅಲ್ವಾ? ಈಗ ಸೈನ್ಯ ಇರುತ್ತೆ. ಸೈನ್ಯ ಯಾವುದೇ ಕಾರಣಕ್ಕೂ ತನ್ನ ದೇಶದ ನಾಗರಿಕರ ಮೇಲೆ ಇದನ್ನು ಬಳಸುವಂತಿಲ್ಲ. ಅದೇನೆ ನಾಗರಿಕರಲ್ಲಿ ತಪ್ಪಾದಾಗ ಇನ್ನೊಂದಾದಾಗ ರಕ್ಷಿಸೋದಕ್ಕೆ ಅಂತ ಒಂದು ಪೊಲೀಸ್ ವ್ಯವಸ್ಥೆ ಬೇರೆ ಇಟ್ಕೊಂಡಿರ್ತೀವಿ, ಅವರು ಮಾಡ್ಬೋದು. ಆದರೆ ಸೈನ್ಯ ತನ್ನ ನಾಗರಿಕರ ಮೇಲೆ ಯಾವತ್ತೂ ದಾಳಿ ಮಾಡಬಾರದು. ಇದು ಎಲ್ಲ ದೇಶಗಳಲ್ಲಿ ಯಾವತ್ತು ಕಾಲದಲ್ಲೂ ಇರುವ ನಿಯಮ. ಆ ಹಿನ್ನೆಲೆಯಲ್ಲಿ ಅವರು ಹೇಳಿದ್ರು, ನಿನಗೆ ಅಧಿಕಾರ ಇಲ್ಲ ಅಂತ. ಅಧಿಕಾರ ಇಲ್ಲ ಅಂತ ಬಂದಿದ್ಯಾಕೆ? ಸೂತ ಅನ್ನುವ ಕಾರಣಕ್ಕಲ್ವಾ? ದುರ್ಯೋಧನ ಏನು ಮಾಡ್ದ? ಅಷ್ಟೇನಾ ನಿಮ್ಮ ವಿಷಯ? ಅವನನ್ನು ರಾಜನನ್ನಾಗಿಸ್ತೀನಿ ನಾನೀಗ. ಅವನು ರಾಜನಾಗಿ ಬಿಟ್ಟರೆ ನಿಮ್ಮ ಜೊತೆಗೆ ಯುದ್ಧ ಮಾಡೋಕೆ ಅರ್ಹತೆ ಬಂತಲ್ಲ, ಅವನಾವಾಗ ನಿಮ್ಮ ಪ್ರಜೆ ಅಲ್ಲ ಅಂತ ಹೇಳಿ ಅಲ್ಲಿ ಅಂಗರಾಜ್ಯಕ್ಕೆ ಅವನನ್ನು ರಾಜನನ್ನಾಗಿಸ್ತಾನೆ. ರಾಜನನ್ನಾಗಿಸ್ತಾನೆ ಅಂತ ರಾಜ ಅಂತ ಘೋಷಣೆ ಅಲ್ಲ. ಪಟ್ಟಾಭಿಷೇಕಕ್ಕೆ ಒಂದು ಕ್ರಮ ಇದೆ. ಸಿಂಹಾಸನದಲ್ಲಿ ಕೂರಿಸಿ 4 ಸಮುದ್ರಗಳು, ಬೇರೆ ಬೇರೆ ನದಿಗಳ ನೀರನ್ನು, ಬಂಗಾರದ ಕಲಶಗಳಲ್ಲಿರುವ ನೀರನ್ನು, ಮಂತ್ರಗಳನ್ನು ಹೇಳ್ತಾ ಅವನ ತಲೆಯ ಮೇಲೆ ಸುರಿಬೇಕು. ಅದಕ್ಕೊಂದು ಕ್ರಮಗಳೆಲ್ಲ ಇವೆ. ಎಲ್ಲರ ಎದುರಿಗೆ ಅಂಗರಾಜ್ಯಕ್ಕೆ ಅವನನ್ನು ರಾಜ ಅಂತ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ ದುರ್ಯೋಧನ. ಇದೆಲ್ಲ ಪ್ರೋಸೆಸ್ಸು ಮಾಡ್ತಾನೆ. ಎಲ್ಲ ಪ್ರೋಸೆಸ್ಸು ನಡೆಯುತ್ತೆ, ಅಷ್ಟು ಪ್ರಕ್ರಿಯೆ ನಡೆಯುತ್ತೆ. ಎಷ್ಟು ವಿಶೇಷವಾಗಿದೆ ಅಂದರೆ ನಾವು ಇದನ್ನು ತೆಗೆದುಕೊಳ್ಬೇಕಾಗಿದೆ. ಇವತ್ತಿನ ಸಮಾಜ ಯಾರೂ ಆಕ್ಷೇಪಿಸೋದಿಲ್ಲ. ಈಗ ರಾಜ ಯಾರು ಅವತ್ತು ಅಂದರೆ ಧೃತರಾಷ್ಟ್ರ, ದುರ್ಯೋಧನ ಅಲ್ಲ. ಧೃತರಾಷ್ಟ್ರನನ್ನು ಇವನು ಕೇಳಿಯೂ ಇಲ್ಲ ಅಲ್ಲಿ. ಓಕೆ. ಅವನ ಜೊತೆಗೆ ಚರ್ಚಿಸಿಯೂ ಇಲ್ಲ. ತುಂಬಿದ ಸಭೆಯಲ್ಲಿ ಉದ್ಘೋಷ ಮಾಡ್ತಾ ಇದ್ದಾನೆ, ಇವನನ್ನು ಅಂಗರಾಜ್ಯಕ್ಕೆ ರಾಜನನ್ನಾಗಿಸ್ತೀನಿ ಅಂತ. ಅಂಗರಾಜ್ಯ ಇವರ ಅಧೀನದಲ್ಲಿ ಇದ್ದ ಭಾಗ ಅದು. ಪಾಂಡವರು ಕೂಡ ಆಕ್ಷೇಪಿಸಬಹುದು. ಇದರ ಆಸ್ತಿಯಲ್ಲಿ ನಮಗೂ ಹಕ್ಕಿದೆ, ನಮ್ಮನ್ನೇ ಕೇಳದೆ ನೀನು ಹೇಗೆ ಅವನನ್ನು ರಾಜನನ್ನಾಗಿಸ್ತಿ ಅಂತ ಕೇಳಬೇಕು. ಯಾರೂ ಕೇಳೋದಿಲ್ಲ. ಯುಧಿಷ್ಠರ ಕೇಳೋದಿಲ್ಲ, ಭೀಮ, ಅರ್ಜುನ, ನಕುಲ, ಸಹದೇವ, ಭೀಷ್ಮ, ವಿದುರ, ದ್ರೋಣ, ಕೃಪ, ಧೃತರಾಷ್ಟ್ರ ಯಾರೂ ದುರ್ಯೋಧನನನ್ನು ಆಕ್ಷೇಪಿಸೋದಿಲ್ಲ. ಇಲ್ಲಿ ಸಾಮರಸ್ಯದ ಅಂಶ ಇದೆ. ಇದನ್ನು ನಾವು ಯಾರೂ ಗಮನಿಸಿಲ್ಲ. ಸಾಮರಸ್ಯದ ಅಂಶ ಏನು ಅಂತ ಅಂದರೆ, ಈಗ ಆಸ್ತಿಗಾಗಿ ಎಷ್ಟು ದೊಡ್ಡ ಯುದ್ಧ ಆಗಿದೆಯಲ್ಲ ಅಲ್ಲಿ, ಆದರೆ ತಮ್ಮದೇ ಒಂದು ಭಾಗವನ್ನು ಯಾರೋ ಒಬ್ಬನಿಗೆ ಕೊಡ್ತೀವಿ ಅಂತ ಅಂದರೆ ಯಾರೂ ಆಕ್ಷೇಪ ಮಾಡೋದಿಲ್ಲ. ಅಂದರೆ ಔದಾರ್ಯ ಗಮನಿಸಬೇಕು ಅವರದ್ದು. ನಮ್ಮ ಆಸ್ತಿ ನಮ್ಮಲ್ಲೇ ಒಬ್ಬ ನಮ್ಮ ಕುಟುಂಬದವನು ಅವನಿಗೆ ಕೊಟ್ಟರೆ ಆಗಲಿ ಬಿಡು, ಕೊಡು, ನಮಗೇನು ಅದರಲ್ಲಿ ನಷ್ಟ ಇದೆ, ನಮಗಿನ್ನೂ ವಿಸ್ತಾರವಾದ ಭೂಮಿ ಇದೆಯಲ್ಲ, ಸಾಕಲ್ಲ ಅನ್ನುವ ಮನೋಭಾವ. ಮತ್ತು ಅವನು ಸೂತನೋ ಇನ್ನೊಬ್ಬನೋ, ಅವನು ನಮ್ಮ ವಂಶಕ್ಕೆ ಸೇರಿದವನೋ, ನಮ್ಮ ರಾಜ್ಯದ ಪ್ರಜೆಯೋ ಯಾವುದೂ ಇಲ್ಲ ಅವರಿಗೆ ಪ್ರಶ್ನೆ. ಯಾರೂ ಆಕ್ಷೇಪಿಸೋದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾದ್ದು ಇದನ್ನು ಎಲ್ಲಿ ನಾವು ತೆಗೆದುಕೊಂಡು ಬಿಟ್ಟಿದ್ದೀವಿ ಅಂದರೆ, ಸೂತ ಅನ್ನುವ ಕಾರಣಕ್ಕಾಗಿ ದ್ವಂದ್ವ ಯುದ್ಧವನ್ನು ನಿರಾಕರಿಸಲಾಯಿತು, ಹಾಗಾಗಿ ತಾರತಮ್ಯ ಇತ್ತು ಅಂತ ಮಾತಾಡಿದ್ದಾರೆ. ಆದರೆ ತಾರತಮ್ಯ ಇರಲಿಲ್ಲ. ಯಾಕೆಂದರೆ ಸೂತನೂ ರಾಜನಾಗಬಹುದಿತ್ತು ಅಂತ ಹೇಳ್ದಂಗೆ ಆಗಲಿಲ್ವ? ಈಗ ಕ್ಷತ್ರಿಯ ಮಾತ್ರ ರಾಜನಾಗಬೇಕು ಅನ್ನೋದೇ ಗಟ್ಟಿಯಾಗಿದ್ದರೆ ಅವನಿಗೆ ಅರ್ಹತೆ ಇಲ್ಲ ರಾಜನನ್ನಾಗಿ ಮಾಡೋದಕ್ಕೆ ಅಂತ ಆಕ್ಷೇಪ ಬರಬೇಕಲ್ಲ. ಯಾರೂ ಆಕ್ಷೇಪಿಸಿಲ್ಲ. ಅಂದರೆ ಆ ಕಾರಣಕ್ಕಾಗಿಯೂ ಆಕ್ಷೇಪಿಸಿಲ್ಲ. ನಮ್ಮ ಆಸ್ತಿಯನ್ನು ಅವನು ಯಾಕೆ ಕೊಡ್ತಿ ಅಂತಲೂ ಆಕ್ಷೇಪಿಸಿಲ್ಲ. ಅಂದರೆ ಈ ತಾರತಮ್ಯ ಇಲ್ಲದ ಭಾವವನ್ನು ಗಮನಿಸಬೇಕು. ಮತ್ತು ಇವರು ಯಾರೂ ತಮ್ಮದನ್ನು ಕಿತ್ತುಕೊಟ್ಟೆ ಅಂತ ಭಾವಿಸುವವರೂ ಅಲ್ಲ ಅಂತ ಗಮನಿಸಬೇಕು. ಕರ್ಣ ರಾಜನಾದ, ಅಂಗರಾಜ್ಯಕ್ಕೆ ರಾಜ. ಇಲ್ಲಿ ಕರ್ಣನ ಅದೃಷ್ಟದ ವಿಷಯ ಇನ್ನೊಂದು ಕಾಣಿಸ್ಕೊಳ್ಳುತ್ತೆ. ಅವನು ಏನೂ ಆಗಿರಲಿಲ್ಲ, ಆದರೆ ರಾಜನಾಗಿಬಿಟ್ಟ. ಅವನು ರಾಜ ಯಾವಾಗಾದ ಅಂತ ಅಂದರೆ, ಇನ್ನೂ ಯುಧಿಷ್ಠಿರ ರಾಜನಾಗಿಲ್ಲ, ಇನ್ನೂ ದುರ್ಯೋಧನ ರಾಜನಾಗಲಿಲ್ಲ. ದುರ್ಯೋಧನ ಕೊನೆ ಕ್ಷಣದವರೆಗೂ ರಾಜನಾಗಲಿಲ್ಲ. ಯುಧಿಷ್ಠಿರ ರಾಜ ಆಗುವಾಗ ಅಪರ ವಯಸ್ಸು ಅವನಿಗೆ, 80 ವರ್ಷನೋ ಏನೋ ಆಗಿತ್ತು. ಮೊಮ್ಮಗು ಹುಟ್ಟಿದ ಹೊತ್ತಿನಲ್ಲಿ ಅವನು ರಾಜ ಆದ. ಅಭಿಮನ್ಯುವಿನ ಮಗು ಪರೀಕ್ಷಿತ ಹುಟ್ಟಿದ ಸಮಯದಲ್ಲಿ ಅವನು ರಾಜ ಆಗಿದ್ದು. ದುರ್ಯೋಧನ ಆಗದೇನೆ ಸತ್ತ. ಇನ್ನೂ ಎಷ್ಟೋ ಜನ ಇಲ್ಲಿ ಕಲಿತವರು ರಾಜನಾಗಲಿಲ್ಲ. ದೃಷ್ಟದ್ಯುಮ್ನ ರಾಜನಾಗಲಿಲ್ಲ, ಅದ್ರ ಪದ ಇದ್ದ.
ಅಂದ್ರೆ ಅಲ್ಲಿ ಕಲಿತ ಯಾವ ರಾಜಕುಮಾರರೂ ರಾಜರಾಗಲಿಲ್ಲ, ಆದ್ರೆ ಕರ್ಣ ರಾಜನಾಗ್ಬಿಟ್ಟ. ಅವನು ರಾಜವಂಶೀಯ ಅಲ್ಲದೆ ಇದ್ರು. ಅಂದ್ರೆ ಈ ಕರ್ಣನ ಬದುಕಿನಲ್ಲಿ ಬಹಳ ದುರದೃಷ್ಟ ಆಟ ಆಡ್ತು, ನತದೃಷ್ಟನಾದ ಅಂತ ಅನ್ನೋ ಕೋನ ಇದೆಯಲ್ಲ, ಮೂಲ ಕಥೆಗೆ ಹೊಂದಿಕೆ ಆಗೋದಿಲ್ಲ. ಇಷ್ಟಾಗುವಾಗ ಅಲ್ಲಿ ಏನಾಯ್ತು, ಮುಂದೆ ಅದು ದ್ವಂದ್ವ ಯುದ್ಧ ನಡೀಲಿಲ್ಲ, ಯಾಕೆಂದ್ರೆ ಸಂಜೆ ಆಗ್ಬಿಡ್ತು. ಹಾಗಾಗಿ ಅಲ್ಲಿ ದ್ವಂದ್ವ ಯುದ್ಧದ ವಿಷಯವೂ ಇಲ್ಲ, ಅದಲ್ಲಿ ಮುಗಿದೋಯ್ತು. ದ್ವಂದ್ವ ಯುದ್ಧ ಕೇಳಿದ ಕಾರಣಕ್ಕಾಗಿ ಅವನಿಗೆ ಅಂಗರಾಜ್ಯದ ಆಧಿಪತ್ಯ ಸಿಕ್ತು. ಜನ ಮಾತಾಡ್ಕೊಂಡು ಹೊರಟರಂತೆ. ಕೆಲವರಿಗೆ ಅರ್ಜುನ ಮಹಾಶೂರ ಅಂತ ಅನ್ನಿಸ್ತಂತೆ, ಕೆಲವರಿಗೆ ಕರ್ಣ ಮಹಾಶೂರ ಅಂತ ಅನ್ನಿಸ್ತಂತೆ. ಅಲ್ಲಿಂದ ಮಾತಾಡ್ಕೊಂಡು ಅವರು ಹೊರಟ. ಅಲ್ಲಿವರೆಗೂ ಏನ್ ಪ್ರದರ್ಶನ ಆಗಿತ್ತು ಅದನ್ನ ನೋಡಿದಾಗ ಒಟ್ಟು ನೋಡಿದಾಗ ಇಷ್ಟಕ್ಕೆ ಅದು ಮುಗೀತು. ಕರ್ಣನ ಇನ್ನೊಂದು ವ್ಯಕ್ತಿತ್ವ ಏನು ಅಂದ್ರೆ, ಅವನು ಇದನ್ನೆಲ್ಲ ಆಕಾಂಕ್ಷಿಸುವವನು ಏನೂ ಅಲ್ಲ. ಅವನು ಸಾರಥ್ಯ ಮಾಡುವ ಅಥವಾ ರಥ ನಿರ್ಮಾಣ ಮಾಡುವ ಯೋಚನೆಯಲ್ಲಿರಲಿಲ್ಲ. ಆದರೆ ರಾಜನಾದಲ್ಲಿಗೆ ಅವನೇನು ತೃಪ್ತನಾಗಲಿಲ್ಲ. ಸುಳ್ಳಿಗೆ ಕಾರಣ ಪ್ರಾಯಶಃ ಅವನಿಗೆ ವಿದ್ಯೆಯ ಒಂದು ಅಪಹಪಿತನ ಇತ್ತಲ್ಲ, ಬೇಕೇ ಬೇಕು. ಅಲ್ಲಿ ಅವನಿಗೆ 2 ದುರದೃಷ್ಟಗಳು ಕಾಣಿಸಿದ್ವು. ಹಾಗೆ ಇನ್ನೊಂದು ಶಾಪ ಬಂದಿದ್ದು ಗುರುವಿನದ್ದು, ಪರಶುರಾಮರದ್ದು.